everyone, welcome to Maths class 8th standard part 2. Let us continue with the lesson comparing quantities. Next concept is finding discount. Discount ಅನ್ನೋ ವರ್ಡ್ ನೀವು ಕೇಳೇ ಇರ್ತೀರಾ. ಯಾವುದೇ ಒಂದು ಶಾಪ್ಗೆ ನೀವೇನೇ ತಗೊಳ್ಳೋಕೆ ಹೋದ್ರೂ ಒಂದು MRP ಅಂತ ಇರುತ್ತೆ, ಅದ್ರ ಮೇಲೆ ಡಿಸ್ಕೌಂಟ್ ಅನ್ನು ಕೊಡ್ತಾರೆ. ಅಂದರೆ ಸೆಲ್ಲಿಂಗ್ ಪ್ರೈಸೇ ಬೇರೆ, ಆ ವಸ್ತುವಿನ ಮೇಲೆ ಮಾರ್ಕ್ ಆಗಿರುವಂಥ ಪ್ರೈಸೇ ಬೇರೆ, ಆಯಿತಾ. ಸೊ ವಾಟ್ ಈಸ್ ಡಿಸ್ಕೌಂಟ್? Discount is a reduction given on the marked price. So discount is equal to marked price minus sale price. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. An item marked at rupees 840 is sold for rupees 714. What is the discount and discount percentage ಅಂತ ಕೇಳಿದರೆ, ಒಂದು ವಸ್ತು ಇದೆ ಇಲ್ಲಿ, ಅದರ ಮಾರ್ಕ್ಡ್ ಪ್ರೈಸ್ ಬಂದು 840 rupees, ಅದನ್ನು ಕೊಟ್ಟಿರೋದು 714 rupeesiಗೆ ಕೊಟ್ಟಿದ್ದಾರೆ, ಅಂದರೆ ಕಮ್ಮಿ ಮಾಡಿ ಕೊಟ್ಟಿದ್ದಾರೆ. ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಮಾರ್ಕ್ಡ್ ಪ್ರೈಸ್ ಎಷ್ಟು? ಮಾರ್ಕ್ಡ್ ಪ್ರೈಸ್ ಈಸ್ ಈಕ್ವಲ್ ಟು rupees 840. ಸೇಲ್ ಪ್ರೈಸ್ ಎಷ್ಟು ಅಂದರೆ ಅದನ್ನು ಮಾರಿರೋದು rupees 714. Okay, so discount is equal to marked price minus sale price. Marked price 840 minus 714. So ಇಲ್ಲಿಗ 10 ಆಯಿತು, 10 minus 4 is 6. ಇಲ್ಲಿಗ 3 ಉಳಿದಿದೆ, 3 minus 1 is 2, 8 minus 7 is 1. So 126 rupees is the discount. ಓಕೆ, ಈಗ ನಾವೇನು ಕಂಡುಹಿಡಬೇಕು? ಡಿಸ್ಕೌಂಟ್ ಪರ್ಸೆಂಟೇಜ್ ಕಂಡುಹಿಡಿಬೇಕು. ಸೊ ಡಿಸ್ಕೌಂಟ್ ಪರ್ಸೆಂಟೇಜ್, ಇದಕ್ಕೊಂದು ಫಾರ್ಮುಲಾ ಇದೆ. ಏನಪ್ಪ ಅಂತಂದರೆ ಡಿಸ್ಕೌಂಟ್ ಅಪಾನ್ ಮಾರ್ಕ್ಡ್ ಪ್ರೈಸ್ ಇಂಟು 100. ಓಕೆನಾ? ಸೊ ಡಿಸ್ಕೌಂಟ್ ಎಷ್ಟು? 126 rupees ಬೈ ಮಾರ್ಕ್ಡ್ ಪ್ರೈಸ್ 840 rupees ಇಂಟು 100. ಇದನ್ನು ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಲ್ಲಿ ಕ್ಯಾನ್ಸಲ್ ಮಾಡಬೇಕು, ಹಾಗಾಗಿ ಮತ್ತೆ ನಾನು ಇಲ್ಲಿ ಕೆಳಗಡೆ ಬರ್ಕೊಳ್ತೀನಿ. ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಬಿಕಾಸ್ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಜಾಗ ಕಮ್ಮಿ ಇರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ. ನೋಡಿ, ಇಲ್ಲಿ 1010 ಕ್ಯಾನ್ಸಲ್ ಆಯಿತು. ಓಕೆನಾ? 2 5s are 10, 2 4s are 8, 2 2s are 4. ಮತ್ತು 2 2s are 4, 2 1s are 2, 2 6s are 12, 2 3s are 6. 3 7s are 21, 3 2s are 6, 3 1s are 3, 7 1s are 7, 7 3s are 21. ಉಳಿದಿರೋದು 3 5s are 15. ಸೊ ಡಿಸ್ಕೌಂಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು 15%. ಓಕೆನಾ? ಈ ರೀತಿಯಲ್ಲಿ ಡಿಸ್ಕೌಂಟ್ ಮತ್ತು ಡಿಸ್ಕೌಂಟ್ ಪರ್ಸೆಂಟೇಜನ್ನು ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಎಸ್ಟಿಮೇಷನ್ ಇನ್ ಪರ್ಸೆಂಟೇಜಸ್. ಎಸ್ಟಿಮೇಷನ್ ಅಂತ ಗೊತ್ತಿದೆ, ಅಂದಾಜು ಮಾಡೋದು. ಹತ್ತಿರದ ಟೆನ್ಸು 100 ಪ್ಲೇಸಿಗೆ ಎಸ್ಟಿಮೇಷನ್ ಮಾಡ್ತೀವಲ್ಲ, ಆ ಥರ ಪರ್ಸೆಂಟೇಜಲ್ಲಿ ನಾವು ಎಸ್ಟಿಮೇಷನನ್ನು ಮಾಡೋದು. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಯುವರ್ ಬಿಲ್ ಇನ್ ಎ ಶಾಪ್ ಈಸ್ rupees 577.80 and the shopkeeper gives a discount of 15%. ಓಕೆ, ಹೌ ವುಡ್ ಯು ಎಸ್ಟಿಮೇಟ್ ದ ಅಮೌಂಟ್ ಟು ಬಿ ಪೇಯ್ಡ್? ಈಗ ಈ ಬಿಲ್ ಬಂದ್ಬಿಟ್ಟು 577.80 ಅಂತ ಪಾಯಿಂಟ್ಸಲ್ಲಿದೆ. ಇದ್ರ ಮೇಲೆ ನಮಗೆ 15% ಡಿಸ್ಕೌಂಟ್ ಕೊಡ್ತಾರೆ. ನಾವು ಎಷ್ಟು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ ಅಂತ ನಾವಿಲ್ಲಿ ಎಸ್ಟಿಮೇಟ್ ಮಾಡಬೇಕು. ಓಕೆನಾ? ಕೆಲವೊಂದು ಸ್ಟೆಪ್ಸ್ ಇದೆ, ಆ ಸ್ಟೆಪ್ ವೈಸ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ಬಂದು ರೌಂಡ್ ಆಫ್ ದ ಬಿಲ್ ಟು ದ ನಿಯರೆಸ್ಟ್ ಟೆನ್ಸ್. ಓಕೆ, 577 ಇರೋದನ್ನ ನಿಯರೆಸ್ಟ್ ಟೆನ್ಸಿಗೆ ಅಂದರೆ 5ಗಿಂತ ಇಲ್ಲಿ ಜಾಸ್ತಿ ಇರೋದ್ರಿಂದ ನೆಕ್ಸ್ಟ್ ನಂಬರ್ ಏನು 580ಗೆ ಎಸ್ಟಿಮೇಷನನ್ನು ಮಾಡ್ಕೊಂಡಿದ್ದೀವಿ. ಸೆಕೆಂಡ್ ಪಾಯಿಂಟ್, ಫೈಂಡ್ 10% ಆಫ್ ದಿಸ್. 10% ಅಂದರೆ 580 rupeesಲ್ಲಿ 10%. 10/100 ಇಂಟು 580. 1010 ಕ್ಯಾನ್ಸಲ್, ಇಲ್ಲಿ 1010 ಕ್ಯಾನ್ಸಲ್ ಆಯಿತು, ಉಳಿದಿರೋ 58 rupees. ಓಕೆ, ಥರ್ಡ್ ಪಾಯಿಂಟ್ ಏನು? ಟೇಕ್ ಹಾಫ್ ಆಫ್ ದಿಸ್. 58 rupeesಲ್ಲಿ ಹಾಫ್. ಸೊ ಹಾಫ್ ಇಂಟು 58, 2 1s are, ಇಲ್ಲೂ 2 2s are 4, ಇಲ್ಲಿ 1 ಉಳಿದಿದೆ, 2 9s are 18. ಸೊ 29 rupees ಆಯಿತು. ಫೋರ್ತ್ ಸ್ಟೆಪ್ ಏನು? ಆ್ಯಡ್ ದ ಅಮೌಂಟ್ಸ್ ಇನ್ 2 and 3.
ಸೊ ಇಲ್ಲಿ 58 ಆ್ಯಂಡ್ 29 ರುಪೀಸ್ ಏನಿದೆಯಲ್ಲ ಇದನ್ನು ಆ್ಯಡ್ ಮಾಡಿದ್ವಿ, 87 ರುಪೀಸ್ ಬಂತು. ದ ಬಿಲ್ ಅಮೌಂಟ್ ವಿಲ್ ಬಿ ರೆಡ್ಯೂಸ್ಡ್ ಬೈ 87 ಆ್ಯಂಡ್ ಯು ಮೇ ಹ್ಯಾವ್ ಟು ಪೇ 580 ರುಪೀಸಲ್ಲಿ 87ನ ಮೈನಸ್ ಮಾಡಿದ್ರೆ 493 ರುಪೀಸ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ನಾವು 495 ರುಪೀಸನ್ನು ಪೇ ಮಾಡಬಹುದಾಗತ್ತೆ. ಇಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂಸನ್ನು ನಾವು ಹೇಳೋಕ್ಕಾಗಲ್ಲ ನೋಡಿ, ಅಪ್ರಾಕ್ಸಿಮೇಟ್ಲಿ, ಬಿಕಾಸ್ ನಾವಿಲ್ಲಿ ಎಸ್ಟಿಮೇಷನನ್ನು ಮಾಡ್ತಾ ಇದ್ದೀವಿ. ಎಸ್ಟಿಮೇಷನ್ ಮಾಡುವಾಗ ಎಕ್ಸಾಕ್ಟ್ ವ್ಯಾಲ್ಯೂಸ್ ನಮಗೆ ಬರೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಕಾನ್ಸೆಪ್ಟು ಸೇಲ್ಸ್ ಟ್ಯಾಕ್ಸ್, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಆರ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಸ್. ನಾವು ಟ್ಯಾಕ್ಸ್ ಬಗ್ಗೆ ಕೇಳಿರ್ತೀವಿ, ಟ್ಯಾಕ್ಸ್ ಎಲ್ಲ ಬಿಲ್ಲಲ್ಲೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಯಾವ್ಯಾವ ಟ್ಯಾಕ್ಸನ್ನ ಯಾವ್ಯಾವುದಕ್ಕೆ ಹಾಕ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೇಲ್ಸ್ ಟ್ಯಾಕ್ಸ್ ಅದನ್ನು ST ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೇಲ್ಸ್ ಟ್ಯಾಕ್ಸ್ ಈಸ್ ಚಾರ್ಜ್ಡ್ ಬೈ ದ ಗವರ್ನಮೆಂಟ್ ಆನ್ ದ ಸೇಲ್ ಆಫ್ ಎನ್ ಐಟಮ್. ಇಟ್ ಈಸ್ ಕಲೆಕ್ಟೆಡ್ ಬೈ ದ ಶಾಪ್ಕೀಪರ್ ಫ್ರಮ್ ದ ಕಸ್ಟಮರ್ ಆ್ಯಂಡ್ ಗಿವನ್ ಟು ದ ಗವರ್ನಮೆಂಟ್. MRP ಮೇಲೆ ಟ್ಯಾಕ್ಸಸ್ ಅಂತ ಕೆಲವೊಂದು ಅಮೌಂಟನ್ನ ಆ್ಯಡ್ ಆಗಿರುತ್ತೆ, ಅದನ್ನು ಶಾಪ್ಕೀಪರ್ಗಳು ಗೌರ್ಮೆಂಟ್ ಅವ್ರಿಗೆ ಕೊಡಬೇಕಾಗುತ್ತೆ. ಇದನ್ನು ಸೇಲ್ಸ್ ಟ್ಯಾಕ್ಸ್ ಅಂತ ಕರಿತೀವಿ. ಓಕೆ, ದೇರ್ ಈಸ್ ಅನದರ್ ಟೈಪ್ ಆಫ್ ಟ್ಯಾಕ್ಸ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ದ ಪ್ರೈಸಸ್ ನೋನ್ ಆಸ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಈ ಒಂದು ವ್ಯಾಲ್ಯೂನ ಈ ಸೇಲ್ಸ್ ಟ್ಯಾಕ್ಸ್ಗೆ ಆ್ಯಡ್ ಮಾಡಿರ್ತಾರೆ, ಹಾಗಾಗಿ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಕರಿತೀವಿ ಇದನ್ನು. ನೆಕ್ಸ್ಟು GST. ಈಗ ಆಲ್ಮೋಸ್ಟ್ ಕೇಳೇ ಇರ್ತೀರ ಎಲ್ಲ ಕಡೆನೂ. ಗೌರ್ಮೆಂಟ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ಡ್ GST ವಿಚ್ ಸ್ಟ್ಯಾಂಡ್ಸ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್, ವಿಚ್ ಈಸ್ ಆನ್ ದ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವೀಸಸ್ ಆರ್ ಬೋತ್. ಗೂಡ್ಸನ್ನು ಸಪ್ಲೈ ಮಾಡಿದರೆ ಅಥವಾ ಯಾವುದಾದ್ರೂ ಸರ್ವಿಸನ್ನು ಕೊಟ್ಟಿದ್ರೆ ಅದ್ರ ಮೇಲೆ GST ಅಂತ ಆ್ಯಡ್ ಮಾಡ್ತಾರೆ. ಓಕೆನಾ? ಫಾರ್ ಎಕ್ಸಾಂಪಲ್, ದ ಕಾಸ್ಟ್ ಆಫ್ ಎ ಪೇರ್ ಆಫ್ ರೋಲರ್ ಸ್ಕೇಟ್ಸ್ ಅಟ್ ಎ ಶಾಪ್ ವಾಸ್ ₹450. The sales tax charged was 5%. Find the bill amount ಅಂತ ಕೇಳಿದ್ದಾರೆ. On 100 rupees, the tax paid was 5 rupees because 5% ಅಂದರೆ 100ಗೆ ಲೆಕ್ಕ ಮಾಡ್ಕೊಳ್ಬೇಕು, ಹೌದಲ್ವಾ? On 450 rupees, the tax paid would be 100 rupeesಗೆ 5 rupees ಟ್ಯಾಕ್ಸ್ ಆದರೆ 450 rupeesಗೆ ಎಷ್ಟನ್ನು ನಾವು ಕಟ್ಟಬೇಕು ಅಂತ. ಇಲ್ಲಿ ಒಂದು ಫಾರ್ಮುಲಾ ಇದೆ ನೋಡಿ, 5/100 ಇಂಟು 450. ಇಲ್ಲಿಗ 1010 ಕ್ಯಾನ್ಸಲ್, 5 2s are 10, 5 9s are 45. ಓಕೆ, 5 9s are 45. ಈ 2ನ ಹಾಗೆ ಉಳಿಸ್ಕೊಂಡಿದ್ದೀನಿ. 2 1s are 2, 2 2s are 4, 2 2s are 4. ಇಲ್ಲಿ 1 ಉಳಿದಿದೆ, ಪಾಯಿಂಟ್ ಇಟ್ಕೊಂಡು 0 ಹಾಕೊಂಡ್ರೆ 2 5s are 10. ಸೊ ವಾಟ್ ಈಸ್ ದ ಟ್ಯಾಕ್ಸ್? 22.50. ಓಕೆನಾ? ಇದು ಟ್ಯಾಕ್ಸ್ ನಾವು ಕಟ್ಟಬೇಕಾಗಿರೋದು. ಹಾಗಾಗಿ ಟೋಟಲ್ ಅಮೌಂಟ್ ನಾವು ಎಷ್ಟು ಪೇ ಮಾಡಬೇಕು? Amount is equal to 450 rupees plus 22.50. Total will be 472.50 amount we should pay to the shopkeeper. Let's solve exercise 7.2. Exercise number 7.2. First question. During a sale, a shop offered a discount of 10% on the marked prices of all the items. What would a customer have to pay for a pair of jeans marked at ₹1,450 and 2 shirts marked at ₹850 each? ಅಂದರೆ ಎಲ್ಲ ಐಟಮ್ಸ್ ಮೇಲೂ ಕೂಡ 10% ಡಿಸ್ಕೌಂಟನ್ನು ಇಟ್ಟಿದ್ದಾರೆ ಒಂದು ಶಾಪಲ್ಲಿ. ಒಂದು ಪೇರ್ ಆಫ್ ಜೀನ್ಸು 1450 ಇದೆ, ಶರ್ಟು 850 ಇದೆ. ಇಲ್ಲಿ 10% ಡಿಸ್ಕೌಂಟ್ ಹೋದರೆ ಯಾವ್ಯಾವ ಐಟಮ್ಸಿಗೆ ಎಷ್ಟೆಷ್ಟನ್ನು ಮಾರ್ಕ್ ಮಾಡಬೇಕಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಫಸ್ಟು ಜೀನ್ಸಿಂದು ಕಂಡಿಡ್ಕೊಂಬಿಡೋಣ. ಮಾರ್ಕ್ಡ್ ಪ್ರೈಸ್ ಆಫ್ ಜೀನ್ಸ್ ಎಷ್ಟಿದೆ? ₹1450. ಓಕೆ, ಡಿಸ್ಕೌಂಟ್ ಎಷ್ಟಾಯಿತು? 10% ಆಯಿತು. ಅಲ್ಲಿಗೆ ಡಿಸ್ಕೌಂಟ್ 10% ಅಂತಂದರೆ ಎಷ್ಟು ರುಪೀಸ್ ಡಿಸ್ಕೌಂಟ್ ಆಯಿತು ಅಂತ ನೋಡೋಣ. 10% ಅಂದರೆ 10/100 ಇಂಟು 1450. 10 ಕ್ಯಾನ್ಸಲ್, ಇಲ್ಲಿ 10 ಕ್ಯಾನ್ಸಲ್ ಆಯಿತು. 145 ರುಪೀಸ್ ಡಿಸ್ಕೌಂಟ್ ಆಗಿದೆ. ಓಕೆ, ಡಿಸ್ಕೌಂಟ್ ಅಂದರೆ ಮಾರ್ಕ್ಡ್ ಪ್ರೈಸ್ ಮೈನಸ್ ಡಿಸ್ಕೌಂಟ್ ಅಮೌಂಟ್ ಹೋದರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. Selling price is equal to marked price minus discount. Okay, that is 1450 minus
145. ಎಷ್ಟಾಯಿತು ಅಮೌಂಟು? 0 ಅಂದರೆ ಇಲ್ಲಿಗೆ 10 ಆಯಿತು. 10 ಮೈನಸ್ 5 ಈಸ್ 5. ಇಲ್ಲಿಗ 4 ಉಳಿದಿದೆ. 4 ಮೈನಸ್ 4 ಈಸ್ 0. 4 ಮೈನಸ್ 1 ಈಸ್ 3. 1 1305 ರುಪೀಸ್ ಆಯಿತು ಇಲ್ಲಿ ಜೀನ್ಸ್ಗೆ. ಆಯಿತಾ? ನೆಕ್ಸ್ಟ್ ಏನು ಕೇಳಿದರೆ ಮಾರ್ಕ್ಡ್ ಪ್ರೈಸ್ ಆಫ್ ಒನ್ ಶರ್ಟ್ ಈಸ್ ಈಕ್ವಲ್ ಟು 850 ರುಪೀಸ್. ಇಲ್ಲಿ ಕೇಳಿರೋದೇನು 2 ಶರ್ಟ್ಸ್ ಅಂತ ಕೇಳಿದ್ದಾರೆ. ಓಕೆ, ಅಲ್ಲಿಗೆ 850 ಪ್ಲಸ್ 850 ಟೋಟಲ್ ಅಮೌಂಟ್ ಎಷ್ಟಾಯಿತು ಇವಾಗ? 1700 ರುಪೀಸ್ ಆಯಿತು. ಓಕೆ, ಡಿಸ್ಕೌಂಟ್ ಎಷ್ಟು? ಎಲ್ಲದಕ್ಕೂ 10% ಡಿಸ್ಕೌಂಟ್ ಅಂತ ಹೇಳಿದ್ದು ಅವರು. ಎಷ್ಟು ಪರ್ಸೆಂಟ್ ಆಫ್ ಅಂದರೆ ಎಷ್ಟು ಅಮೌಂಟನ್ನು ನಾವಿಲ್ಲಿ ಲೆಸ್ ಮಾಡಬೇಕು? ಸೊ ಡಿಸ್ಕೌಂಟ್ ಈಸ್ ಈಕ್ವಲ್ ಟು 10/100 ಇಂಟು 1700. ಇಲ್ಲಿ 2 zeros ಕ್ಯಾನ್ಸಲ್. ಎಷ್ಟಾಯಿತು? 170 ರುಪೀಸ್ ಆಯಿತು. ಈಗ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಎಷ್ಟು? 1700 ಮೈನಸ್ ಡಿಸ್ಕೌಂಟ್ ಎಷ್ಟು? 170 ರುಪೀಸ್. ಇಲ್ಲಿ 0 ಮೈನಸ್ 0 ಇಸ್ 0. ಇಲ್ಲಿ 10 ಆಯಿತು. 10 ಮೈನಸ್ 7 ಈಸ್ 3. ಇಲ್ಲಿಗ 6 ಉಳಿದಿದೆ. 6 ಮೈನಸ್ 1 ಈಸ್ 5. 1530 ರುಪೀಸ್ ಆಯಿತು. ನೆಕ್ಸ್ಟ್ ಇಲ್ಲಿ ಏನು ಕೇಳಿದರೆ ವಾಟ್ ಈಸ್ ದ ಅಮೌಂಟ್ ದಟ್ ಕಸ್ಟಮರ್ ಹ್ಯಾವ್ ಟು ಪೇ ಅಂತ ಕೇಳಿದರೆ ಎರಡನ್ನೂ ಸೇರಿಸಿ. ಸೊ ಅಮೌಂಟ್ ಈಸ್ ಈಕ್ವಲ್ ಟು 1530 ಶರ್ಟಿಂದು, 1305 ಬಂದು ಜೀನ್ಸಿಂದು. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಅಮೌಂಟ್ ಸಿಕ್ಕೋಗುತ್ತೆ. 0 ಪ್ಲಸ್ 5 ಈಸ್ 5. 3 ಪ್ಲಸ್ 0 ಈಸ್ 3. 5 ಪ್ಲಸ್ 3 ಈಸ್ 8. 1 ಪ್ಲಸ್ 1 ಈಸ್ 2. So total amount that customer has to pay is 2835 rupees. Second question, the price of a TV is rupees 13,000. The sales tax charged on it is at the rate of 12%. Find the amount that Vinod will have to pay if he buys it ಅಂತ. ಒಂದು ಟಿ ವಿ ಪ್ರೈಸು 13,000 ಇದೆ. ಅದರ ಟ್ಯಾಕ್ಸ್ ರೇಟ್ ಬಂದು 12% ಇದೆ. ಸೊ ಅವನು ಈ ಟಿ ವಿಯನ್ನು ಬೈ ಮಾಡ್ತಾನೆ ಅನ್ನೋದಾದರೆ ಎಷ್ಟು ಅಮೌಂಟನ್ನು ಪೇ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಅಮೌಂಟ್ ಆಫ್ ಟಿ ವಿ ಈಸ್ ಈಕ್ವಲ್ ಟು 13,000 ಅಥವಾ ಮಾರ್ಕೆಟ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಟ್ಯಾಕ್ಸ್ ಈಸ್ ಈಕ್ವಲ್ ಟು 12%. 12% ಟ್ಯಾಕ್ಸ್ ಯಾವುದು? ಈ 13,000 ಮೇಲೆ 12% ಕಟ್ಟಬೇಕಾಗಿರೋದು. ಸೊ ಫಸ್ಟು ಟ್ಯಾಕ್ಸ್ನ ಕಂಡುಹಿಡ್ಕೊಂಡ್ಬಿಡೋಣ. ಟ್ಯಾಕ್ಸ್ ಈಸ್ ಈಕ್ವಲ್ ಟು 12% ಅಂದರೆ 12/100 ಇಂಟು 13,000. 13,000 12% ನಾವು ಟ್ಯಾಕ್ಸ್ ಆಗಿ ಕಟ್ತಾ ಇದ್ದೀವಿ. ಸೊ ಇಲ್ಲಿ 2020 ಕ್ಯಾನ್ಸಲ್. 130 ಇಂಟು 12 ಮಾಡೋಣ. 12 0 0 12 36 6 ದಶಕ 3 12 12 12 3 15. ಸೊ ಟ್ಯಾಕ್ಸ್ ಈಸ್ ಈಕ್ವಲ್ ಟು 1560 ರುಪೀಸ್ ಆಯಿತು. ಓಕೆ, ಅಮೌಂಟ್ ಹ್ಯಾಸ್ ಟು ಬಿ ಪೇಯ್ಡ್ ಬೈ ವಿನೋದ್. ಸೊ ಅಮೌಂಟ್ ಹ್ಯಾವ್ ಟು ಪೇ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಮಾರ್ಕ್ಡ್ ಪ್ರೈಸ್ ಪ್ಲಸ್ ಟ್ಯಾಕ್ಸ್, that is equal to 13,000 plus 1,560. ಸೊ ಎಷ್ಟು ಅಮೌಂಟ್ ಆಯ್ತು ಇವಾಗ? 0 ಪ್ಲಸ್ 0 ಈಸ್ 0. 6 ಪ್ಲಸ್ 0 ಈಸ್ 6. 5 ಪ್ಲಸ್ 0 ಈಸ್ 5. 1 ಪ್ಲಸ್ 3 ಈಸ್ 4. 14,560 ರುಪೀಸ್ ಹ್ಯಾಸ್ ಟು ಪೇ ಬೈ ವಿನೋದ್. ಅರ್ಥ ಆಯ್ತಾ? ಥರ್ಡ್ ಕ್ವೆಶನ್, Arun bought a pair of skates at a sale where the discount given was 20%. If the amount he pays is rupees 1,600, find the marked price ಅಂತ. ಮೊದಲೆಲ್ಲ ಏನು ಕೇಳ್ತಾಯಿದ್ರು? ಮಾರ್ಕೆಟ್ ಪ್ರೈಸ್ ಕೇಳ್ತಾಯಿದ್ರು. ಡಿಸ್ಕೌಂಟನ್ನು ಕಂಡುಹಿಡಿಬೇಕಾಗಿತ್ತು ಅಥವಾ ಸೆಲ್ಲಿಂಗ್ ಪ್ರೈಸನ್ನು ಕಂಡುಹಿಡಿಬೇಕಾಗಿತ್ತು. ಬಟ್ ಈಗ ಇಲ್ಲಿ
20% ಡಿಸ್ಕೌಂಟ್ ಹೋದ ಮೇಲೆ ಅವನು 1600ನ ಪೇ ಮಾಡ್ತಾನೆ. ಸೊ ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರೋದು ಎಷ್ಟು ಅಮೌಂಟಿಗೆ 20% ಡಿಸ್ಕೌಂಟ್ ಹೋಗಿ ಇಷ್ಟನ್ನ ಅವನು ಪೇ ಮಾಡ್ದ ಅಂತ. ಮಾರ್ಕ್ಡ್ ಪ್ರೈಸು ಎಷ್ಟಿತ್ತು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಲೆಟ್ ಮಾರ್ಕ್ಡ್ ಪ್ರೈಸ್ ಬಿ ಎಕ್ಸ್, ಯಾಕೆಂದರೆ ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕು ಅದಕ್ಕೆ. ಓಕೆನಾ, ದೆನ್ ಇಲ್ಲಿ 20% ಡಿಸ್ಕೌಂಟ್ ಏನಿದೆ ಈ ಎಕ್ಸಲ್ಲಿ ಕೊಟ್ಟಿರೋದು. ಸೊ ಡಿಸ್ಕೌಂಟ್ ಈಸ್ ಈಕ್ವಲ್ ಟು 20% ಆಫ್ ಎಕ್ಸ್ ಅಂದರೆ 20/100 ಇಂಟು ಎಕ್ಸ್ ಇದರಲ್ಲಿ. ಸೊ ಇದನ್ನು ಮಾಡಿದಾಗ ಕೊಟ್ಟಿರುವಂಥ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯಿತು? ಸೆಲ್ಲಿಂಗ್ ಪ್ರೈಸ್ 20% ಆಫ್ ಎಕ್ಸ್, ಈ 1600 ಏನಿದೆ ಅದು. ಓಕೆನಾ, ಸೊ ಈಗ ಇಲ್ಲಿ ಎಕ್ಸಿಂದ ನಾವು ಇದನ್ನು ಡಿಸ್ಕೌಂಟನ್ನು ನಾವು ಮೈನಸ್ ಮಾಡಿದ್ರೆ ನಮಗೆ 1600 ಬರುತ್ತೆ. ಸೊ ಎಕ್ಸ್ ಮೈನಸ್ 20% ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1600. ಅರ್ಥ ಆಯ್ತಾ? ನಾವೀಗ ಇಲ್ಲಿ ಮಾರ್ಕ್ಡ್ ಪ್ರೈಸಲ್ಲಿ ಡಿಸ್ಕೌಂಟ್ ಏನಿತ್ತು 20% ಆಫ್ ಎಕ್ಸನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ 1600 ಬಂದಿದೆ. ಸೊ ಈಗ ಎಲ್ ಸಿ ಎಮ್ ತಗೊಳ್ಳೋಣ. 100 ಇಂಟು ಎಕ್ಸ್ ಈಸ್ 100x ಮೈನಸ್ 20x ಬೈ 100 ಈಸ್ ಈಕ್ವಲ್ ಟು 1600 ಆಯಿತು. ಈಗ 100x ಮೈನಸ್ 20x ಅಂದರೆ 80x ಈಸ್ ಈಕ್ವಲ್ ಟು, ಇಲ್ಲಿಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ 2020. ಓಕೆ, ನೆಕ್ಸ್ಟು ಇಲ್ಲಿ ಸೈಡಲ್ಲಿ ಬರಿತೀನಿ. ನಮಗೆ ಬೇಕಾಗಿರೋದೇನು? ಎಕ್ಸ್ ಬೇಕಾಗಿರೋದು. ಇಲ್ಲಿಗ 16 ಅಂದರೆ ಇದು 1,60,000 ಆಯಿತು. ಇಲ್ಲಿ ಇವಾಗ ಇಂಟು ಇರೋದು ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. ಸೊ 80 ಆಯಿತು. ಇಲ್ಲಿ 1010 ಗೆಟ್ಸ್ ಕ್ಯಾನ್ಸಲ್. 8 ones are 8, 8 twos are 16, 3 zeros. So what is the x? X is 2000 rupees. ಅಂದರೆ ಮಾರ್ಕ್ಡ್ ಪ್ರೈಸ್ is equal to rupees 2000. ಈ 2000ಅಲ್ಲಿ 20% ಅಂದರೆ 400 rupeesನ ಮೈನಸ್ ಮಾಡಿದ್ರೆ 1600 rupeesನ ಅವನು ಪೇ ಮಾಡಿದ್ದಾನೆ ಅಂತ ಅರ್ಥ. ಫೋರ್ತ್ ಕ್ವೆಶನ್, I purchased a hair dryer for rupees 5,400 including 8% VAT. Find the price before VAT was added ಅಂತ ಕೇಳಿದ್ದಾರೆ. VAT ಅಂದರೆ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ತಿಳ್ಕೊಂಡಿದ್ದೀರಾ. ಈಗ ನಾವು 5,400 ಇನ್ಕ್ಲೂಡಿಂಗ್ ವ್ಯಾಟ್ ಕೊಟ್ಟಿರೋದು. ಬಟ್ ಈ ವ್ಯಾಟ್ ಅಂದರೆ ಈ ಟ್ಯಾಕ್ಸ್ ಆ್ಯಡ್ ಆಗೋಕ್ಕಿಂತ ಮುಂಚೆ ಈ ಪ್ರಾಡಕ್ಟಿನ ಪ್ರೈಸ್ ಎಷ್ಟಿತ್ತು ಅಂತ ಕಂಡುಹಿಡಿಬೇಕು. ಓಕೆನಾ, ಸೊ ಇದೀಗ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 5,400 rupees ಆಯಿತು. ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಈಸ್ ಈಕ್ವಲ್ ಟು 8% ಆಯಿತು. ಬಟ್ ಮಾರ್ಕ್ಡ್ ಪ್ರೈಸ್ ಮೇಲೆ ಇದು ಟ್ಯಾಕ್ಸ್ ಆ್ಯಡ್ ಆಗೋದು. ಇದು ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಆಗಿರೋದ್ರಿಂದ ಒರಿಜಿನಲ್ ಪ್ರೈಸ್ ಮೇಲೆ ಆ್ಯಡ್ ಆಗೋದು. ನಾವೀಗ ಒರಿಜಿನಲ್ ಪ್ರೈಸನ್ನು ಕಂಡುಹಿಡಿಬೇಕು, ಬಟ್ ಅದು ನಮಗೆ ಗೊತ್ತಿಲ್ಲ. ಸೊ ಲೆಟ್ ದ ಮಾರ್ಕ್ಡ್ ಪ್ರೈಸ್ ಬಿ ಎಕ್ಸ್. ಓಕೆನಾ, ವ್ಯಾಟ್ ಅಮೌಂಟ್ ಎಷ್ಟಾಯಿತು? ಈಗ ವ್ಯಾಟ್ ಅಮೌಂಟ್ ಈಸ್ ಈಕ್ವಲ್ ಟು 8% ಆಫ್ ಎಕ್ಸ್. ಸೊ ದಟ್ ವಿಲ್ ಬಿಕಮ್ 8/100 ಇಂಟು ಎಕ್ಸ್. 8% ಆಫ್ ಎಕ್ಸ್ ಆಯಿತು. ಓಕೆನಾ, ಸೊ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಮಾರ್ಕ್ಡ್ ಪ್ರೈಸ್ ಪ್ಲಸ್ ಟ್ಯಾಕ್ಸ್ ಅಲ್ವಾ. ಮಾರ್ಕ್ಡ್ ಪ್ರೈಸ್ ಎಷ್ಟಾಯಿತು? ಇಲ್ಲಿ ಎಕ್ಸ್ ಪ್ಲಸ್ ಟ್ಯಾಕ್ಸ್ ಎಷ್ಟಿದೆ? 8/100 ಇಂಟು ಎಕ್ಸ್ ಇದೆ. ಇದೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 5,400. ಬಿಕಾಸ್ ಟೋಟಲ್ ಕಾಸ್ಟ್ ಇಲ್ಲಿ 5,400 ಇರೋದು. ಇಲ್ಲಿಗ ಎಲ್ ಸಿ ಎಮ್ ಅನ್ನು ತಗೊಳ್ಳೋಣ. 100 ಇಂಟು ಎಕ್ಸ್ ಈಸ್ 100x ಪ್ಲಸ್ 8 ಇಂಟು ಎಕ್ಸ್ ಈಸ್ 8x ಬೈ 100 ಈಸ್ ಈಕ್ವಲ್ ಟು 5,400 ಆಯಿತು. ಓಕೆ, ಇಲ್ಲಿಗ 5,400 is equal to 108x by 100.
ಇಲ್ಲಿ ನಾವು 108x ಮತ್ತು 100ಅನ್ನು ನಾವು ಡಿವೈಡ್ ಮಾಡ್ಕೊಂಬಿಡೋಣ, ಬಿಕಾಸ್ ಕ್ಯಾಲ್ಕುಲೇಷನ್ ತುಂಬ ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅಂತ. ಇಲ್ಲಿ ನೋಡಿ 5 2s are 10 ಅಥವಾ 2 5s are 10, 2 4s are 8. ಓಕೆ, 2 5s are 10, 50. 50ಸಲ್ಲಿ ಮಾಡಿಕೊಂಡ್ರೆ ನಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಂತ ಅಷ್ಟೇ. ಇಲ್ಲಿ ಬರ್ಕೊಳ್ತೀನಿ 5400 is equal to 54x by 50. ದೆನ್ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ x is equal to 5400 ಇಂಟು 50 ಡಿವೈಡೆಡ್ ಬೈ, ಇದು ಇಂಟು ಇರೋದು ಕೆಳಗಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ಇಲ್ಲಿ 54, ಇಲ್ಲೂ 54 ಒನ್ಸ್ ಆ ಕ್ಯಾನ್ಸಲ್ ಆ್ಯಂಡ್ 100. ಸೊ 100 ಇಂಟು 50 is equal to 5000. ಸೊ ವಾಟ್ ಈಸ್ ದ ಮಾರ್ಕ್ಡ್ ಪ್ರೈಸ್ ಬಿಫೋರ್ ದ ವ್ಯಾಟ್ ಈಸ್ ಆ್ಯಡೆಡ್ ಅಂದರೆ 5000 rupees ಅಂತ ಬರಿತೀವಿ. ಫಿಫ್ತ್ ಕ್ವೆಶನ್, an article was purchased for rupees 1239 including GST of 18%. Find the price of the article before GST was added ಅಂತ, same as fourth question. Okay, total price is equal to 1239 rupees. Okay, GST is equal to 18%. ಇಲ್ಲಿಗ ಮಾರ್ಕ್ಡ್ ಪ್ರೈಸ್ ನಮಗೆ ಗೊತ್ತಿಲ್ಲ. ಓಕೆ, ಸೊ ಲೆಟ್ ದ ಮಾರ್ಕ್ಡ್ ಪ್ರೈಸ್ ಬಿ ಎಕ್ಸ್. ಓಕೆ, ಸೊ GST is equal to 18% of x, that is equal to 18 by 100 into x. ಈಗ ನಾವಿಲ್ಲಿ ಏನು ಕಂಡುಹಿಡಿಬೇಕು, ಟೋಟಲ್ ಪ್ರೈಸ್. ಸೊ ಟೋಟಲ್ ಪ್ರೈಸ್ ಈಸ್ ಈಕ್ವಲ್ ಟು ಮಾರ್ಕ್ಡ್ ಪ್ರೈಸ್ ಪ್ಲಸ್ GST ಅಲ್ವಾ. ಸೊ ಮಾರ್ಕ್ಡ್ ಪ್ರೈಸ್ ಅಂದರೆ ಎಕ್ಸ್ ಅಂತ ತೊಗೊಂಡಿದ್ದೀವಿ, ಪ್ಲಸ್ GST ಅಂದರೆ 18% ಆಫ್ ಎಕ್ಸ್. ಸೊ ಇಲ್ಲೀಗ ನಾವು LCM ತಗೊಳ್ಳೋಣ. 100x ಪ್ಲಸ್ 18x ಡಿವೈಡೆಡ್ ಬೈ 100 ಮಾಡಿದ್ರೆ ಟೋಟಲ್ ಪ್ರೈಸ್ ಎಷ್ಟು, 1239 ಆಗಬೇಕು. ಓಕೆ, ಈಗ ಇಲ್ಲಿ 1239 ಈಸ್ ಈಕ್ವಲ್ ಟು 100 ಪ್ಲಸ್ 18 ಅಂದರೆ 118x ಡಿವೈಡೆಡ್ ಬೈ 100. ಜಸ್ಟ್ ನಾವು ಕ್ಯಾಲ್ಕುಲೇಷನನ್ನು ಈಸಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. 2 5s are 10, ಸೊ ಇಲ್ಲಿಗ 18 ಆಯಿತು. 2 9s are 18, ದೆನ್ 2 5s are 10, 1 0. ನಾವಿಲ್ಲಿ 118ಇಂದ ಡಿವೈಡ್ ಮಾಡೋದಕ್ಕೆ ಬದಲು 59ಇಂದ ಡಿವೈಡ್ ಮಾಡೋದು ಈಸಿ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ. ಓಕೆ, ಇಲ್ಲಿ ಎಕ್ಸ್ ಹಂಗೆ ಇರಬೇಕು. ನೆಕ್ಸ್ಟ್ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ 1 2 3 9 ಇಂಟು 50 ಈಸ್ ಈಕ್ವಲ್ ಟು 59x. ಸೊ ನಾನಿಲ್ಲಿ ಸೈಡಲ್ಲಿ ಮಾಡ್ತೀನಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು 1 2 3 9 ಇಂಟು 50 ಬೈ 59. ಸೊ ಇದನ್ನು ನಾವೀಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಬಿಡೋಣ. ನೋಡಿ ಇಲ್ಲಿ 9 5 45ಕ್ಕೆ 5 ದಶಕ 4, 5 3 15 4 19ಕ್ಕೆ 9 ದಶಕ 1, 2 5 10 1 11ಕ್ಕೆ 1 ದಶಕ 1, 5 1 5 1 6. ಸೊ 61,950 ಡಿವೈಡೆಡ್ ಬೈ 59. ಈಗ ಈ 59ಇಂದ 61,950ನ ಡಿವೈಡ್ ಮಾಡೋಣ. 59 1s are 59, ಇಲ್ಲಿಗ ಕ್ಯಾರಿ ತೊಗೊಂಡ್ರೆ 11 ಆಯಿತು. 11 ಮೈನಸ್ 9 is 2, 1 0. ಈ 9 ಏನಾಯಿತು, ಕೆಳಗಡೆ ಬಂತು, ಚಿಕ್ಕದಾಗಿರೋದ್ರಿಂದ 0 ಹಾಕ್ಕೊಂಡು ಈ 5ನು ಕೆಳಗಡೆ ಇಳಿಸ್ಕೊಂಡ್ವಿ. ಈಗ 5ಇಂದ ಡಿವೈಡ್ ಮಾಡೋಣ. 9 5 45ಕ್ಕೆ 5 ದಶಕ 4, 5 5 25 4 29. ಸೊ ಇಲ್ಲೇನು ಉಳಿತು, 0 0 ಉಳಿತು. ಇಲ್ಲಿರೋ 0 ಇಲ್ಲಿಗೆ ಬಂತು. 59 zeros are 0. ಓಕೆ, ವಾಟ್ ಈಸ್ ದ ಫೈಂಡ್ ದ ಪ್ರೈಸ್ ದ ಆರ್ಟಿಕಲ್ ಬಿಫೋರ್ GST ವಾಸ್ ಆ್ಯಡೆಡ್ ಅಂತ ಇತ್ತಲ್ವಾ, ಅದು 1050 rupees ವಾಸ್ ದ ಅಮೌಂಟ್ ಬಿಫೋರ್ GST ವಾಸ್ ಆ್ಯಡೆಡ್ ಅಂತ ಬರಿತೀವಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 7.2. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್, subscribe to my channel.